ಇದು ಹಂಪಿ ಇದು ಎಂಟ್ರೆನ್ಸ್ ಇದು ಆ್ಯಕ್ಚುಲಿ ಐತ್ಲೆ ಹಂಪಿ ಇದು ಸ್ಟೋನ್ ಚಾರಿಯಟ್ ಅದರದ್ದು ಎಂಟ್ರೆನ್ಸ್ ಇದೆ ಆ್ಯಕ್ಚುಲಿ. ಅದು ಎಂಟ್ರೆನ್ಸ್ ಬಿಟ್ಟರೆ ಈ ಕಡೆಲ್ಲ ಫುಲ್ ಖಾಲಿನೇ ಐತಿ. ಆದರೆ ಇಲ್ಲಿ ಯಾರೂ ಹೋಗೋದು ಇಲ್ಲ, ಅದಕ್ಕೆ ಅದು ಗೊತ್ತಾಗಿಲ್ಲ ನನಗೆ. ಇಲ್ಲಿ ಹೋಗೋಕ್ಕೇನು ರಿಸ್ಟ್ರಿಕ್ಷನ್ ಐತೆ ಏನು, ಯಾರು ಹೋಗತ್ತಿಲ್ಲ. ಬಟ್ ಆ್ಯಕ್ಚುಲಿ ನಾವು ಇನ್ಸ್ಟೆಡ್ ಆಫ್ ಗೋಯಿಂಗ್ ಹಿಯರ್ ವಿಲ್ ಗೋ ಹಿಯರ್ ದಿಸ್ ಸೈಡ್. ಇದೆಲ್ಲ ಇವ್ರದ್ದು ಆ್ಯಕ್ಚುಲಿ ಮಾರ್ಕೆಟ್ ಇತ್ತದ ಇಲ್ಲೇ. ಇವ್ರು ಅದಿದೆ ಡೈಮಂಡ್ಸ್ ಗೋಲ್ಡ್ ಅದೇನಿತ್ತಲ್ಲಿ ಮಾರ್ತಿದ್ರೆ ಇದು ಫುಲ್ ರಿಚ್ ಇದ್ದತ್ತಿದೆ ವಿಜಯನಗರ ಸಾಮ್ರಾಜ್ಯ. ಸೊ ಇಲ್ಲೆಲ್ಲ ಅದನ್ನು ಸೆಲ್ ಮಾಡ್ತಿದ್ರತಿ ಇವ್ರದ್ದು. ಇಷ್ಟಿದಾಗಿತ್ತ ಅದೇ ಅನ್ಸತ್ತೆ ಮೋಸ್ಟ್ಲಿ. ನೋಡ್ರಿ ಇಲ್ಲಿ ಎಷ್ಟು ಚಲೋ ಪ್ಲೇಸ್ ಐತಿ, ಯಾರೂ ಬರೋದಿಲ್ಲ ಇಲ್ಲಿ ಆ್ಯಕ್ಚುಲಿ. ನೋಡಲ್ಲಿ ಅಲ್ಲೊಂದು ಟೆಂಪಲ್ ಐತಿ, ಅಲ್ಲೊಂದು ಟೆಂಪಲ್ ಐತಿ, ಇಲ್ಲಿ ಕಾಣಿಸ್ತೈತಿ. ಝೂಮ್ ಮಾಡ್ತೈತಿ ಅಲ್ಲಿ ನೋಡಿ. ಅದನ್ನು ಯಾರು ನೋಡಿ ಅಲ್ಸತ್ತೆ ಅಲ್ಲಿ ಐತೆ ಅನ್ನೋದು ಮರ್ತ್ಬಿಟ್ಟಾರ. ಅದು ಟೆಂಪಲ್ ಅಲ್ಲದ ಮೋಸ್ಟ್ಲಿ, ಏನೇನೋ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಾರ ಅವ್ರು. ಟೆಂಪಲ್ ಒಂದು ಐತೆ ಅನ್ಸತ್ತೆ ಇಲ್ಲಿ ಮೋಸ್ಟ್ಲಿ. ಅದು ಬಿಟ್ಟರೆ ಎಲ್ಲ ಬರೀ ಹಂಗೆ ಸುಮ್ಮನೆ ಕನ್ಸ್ಟ್ರಕ್ಟ್ ಮಾಡ್ಯಾರ ಅವ್ರು. ಸುಮ್ಮನೆ ಅಲ್ಲ, ಅವ್ರಿಗೆ ಏನೋ ಯೂಸ್ ಇತ್ತು ಅನ್ಸುತ್ತೆ ಅದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅವ್ರು. ಬಟ್ ಇವಾಗ ಅದು ನಮಗೆ ಗೊತ್ತಿಲ್ಲ, ಅದಕ್ಕೆ ಏನು ಪ್ರೂಫ್ಸು ಸಿಕ್ಕಿಲ್ಲ ಇದೆ ಇಂಥವೆಲ್ಲ ಹಿಂಗೆ ಆಗ್ತಿತ್ತು ಅಂತೇಳಿ ಎಲ್ಲ ಅದ್ರ ಸಂಬಂಧ ಇದೆ. ನೋಡಿ ಎಲ್ಲನೂ ಹಂಗೆ ಅದಾವಿತ್ತು. ಇಲ್ಲೆಲ್ಲ ವ್ಯಾಪಾರ ಮಾಡ್ತಿದ್ರು ಅಂತೇಳಿ ಹೇಳ್ತಿದ್ರೆ. ನನಗೂ ಅದನ್ನು ಹೇಳಿದ್ದು ನಂಗೆ ನಿನ್ನೆ ಯಾರೋ ಒಬ್ರು. ನಾನು ಹಿಸ್ಟ್ರಿದಾಗ ಅದ ಓದಿದ್ದೆ ಮೋಸ್ಟ್ಲಿ, ಅದಕ್ಕೆ ಯೂಸ್ ಆಕಿತ್ತು ಅನ್ಸಿದ್ರಿ. ಇಷ್ಟು ಓಪನ್ ಬಿಟ್ಟಿದ್ದಾರೆ ಅಂತಂದ್ರೆ. ನೋಡಿ ಎಷ್ಟು ಚಲೋ ಐತಿ ಪ್ಲೇಸ್. ನೋಡಿ ಅಲ್ಲೂ ಕಟ್ಟಿದಾರದ ಬ್ಯಾಕ್ ಸೈಡ್ ವೇಸ್ಟ್ ಆಗಿದೆ. ಅಣ್ಣ ಒಳಗೆ ಹೋಗ್ಬೋದಲ್ಲ, ಇಲ್ಲಿ ಯಾರೂ ಬರೋದೇ ಇಲ್ಲ ಅನ್ಸುತ್ತೆ. ಎಲ್ಲ ಆ ಕಡೆನೇ ಹೋಗ್ತಾರೆ ಅನ್ಸುತ್ತೆ, ಅಲ್ಲೇ ಅದೇ ಟೆಂಪಲ್ ನೋಡೋಕ್ಕೆ. ಹಾಂ, ದ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆಗಿಬಿಟ್ಟೈತೆ ಅದು. ಆ್ಯಕ್ಚುಲಿ ನಾ ಲಾಸ್ಟ್ ಟೈಮ್ ಅನ್ನಾಗೂ ಇಲ್ಲಿ ಬಂದಿದ್ದಿಲ್ಲ ಅನ್ಸುತ್ತೆ. ಎಲ್ಲ ಅವರ ಕಟ್ಟಿದ್ದು. ಅಲ್ಲೂ ನೋಡಲ್ಲ ಎಂಟ್ರೆನ್ಸ್ ಪಕ್ಕದಾಗನ ಇಲ್ಲೂ ಎಲ್ಲ ಐ ಥಿಂಕ್ ಇದನ್ನು ಇದಕ್ಕೆ ಅನ್ಸೈತೆ ಅವ್ರು ಸೆಲ್ ಮಾಡೋಕೆ. ಏನೇನು ಕಟ್ಟಿದಾರೋ ಅವ್ರಿಗೆ ಗೊತ್ತವೆ, ಎದಕ್ಕೆ ಕಟ್ಟಿದಾರೋ ನೋಡಿ. ಇಷ್ಟು ಚಲೋ ಕಟ್ಟಿದಾರ. ಸ್ಕಿಲ್ಡ್ ಅಂತ ಇದ್ರು ಬ್ರೋ ಅವಾಗಿನ ಮಂದಿ. ಹೇಳ್ತೇನಲ್ಲ ನಾನು 100% ಸ್ಕಿಲ್ಡ್ ಅಂತ ಇದ್ರು, ಭಾಳ ಟ್ಯಾಲೆಂಟು ಇದ್ರು ಅನ್ಸುತ್ತೆ. ಇಷ್ಟೆಲ್ಲ ಇದನ್ನೆಲ್ಲ ಆರ್ಕಿಟೆಕ್ಟ್ ಮಾಡೋಕೆ ಏನು ಸಣ್ಣ ಬೇಕು, ಡಿಸೈನ್ ಎಲ್ಲ ಮಾಡಿ ಹಿಂಗೆ ಎಕ್ಸಿಕ್ಯೂಟ್ ಆಗ್ತಿದ್ದ ಅಂತೇಳಿ ಹೇಳಕ್ಕೆ. ಹಂಗೆ ಹುಚ್ಚಮಂಗೆ ನಂಗೆ ಕಟ್ಟಿದ್ರೆ ಏನೂ ಆಗೋದಿಲ್ಲ, ಅದು ಬಿದ್ದು ಹೋಗ್ತಿತ್ತು ಇಷ್ಟೊತ್ತಿಗೆ. ನೋಡಿ ಇದ್ರ ಮೇಲೆಲ್ಲ ಭಾಳಷ್ಟು ಅಟ್ಯಾಕದು ಆಗಿ ಹೀಗೆಲ್ಲ ಆಗಿಬಿಟ್ಟೈತಿ. ಪೂರ್ತಿ ಹಾಳಾಗೈತೆ ನೋಡಿ ಪಾಪ. ಆ್ಯಕ್ಚುಲಿ ಇವನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಬ್ರೋ, ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಇವೆಲ್ಲ ಆಗೋದಿಲ್ಲ ಇನ್ನು ನೆಕ್ಸ್ಟ್ದಾಗ ಫ್ಯೂಚರ್ದಾಗ ಇನ್ನೂ ಒಂದು ಟೆಕ್ ಪಾರ್ಕ್ ಸಿಗ್ಬೋದು ನಿಮ್ಗೆಲ್ಲರಿಗೂ. ಅಲ್ಲೇ ಮಾನ್ಯತಾ ಟೆಕ್ ಪಾರ್ಕ್, ಪ್ರೆಸ್ಟೀಜ್ ಟೆಕ್ ಪಾರ್ಕ್ಗಳು. ಬಟ್ ಆ್ಯಕ್ಚುಲಿ ಇಂಥವೆಲ್ಲ ಸಿಗೋದೇ ಇಲ್ಲ. ಆ್ಯಕ್ಚುಲಿ ಇವನ್ನೆಲ್ಲ ಗೌರ್ಮೆಂಟ್ ಭಾಳ ಕೇರ್ಲೆ ಪ್ರೊಟೆಕ್ಟ್ ಮಾಡ್ಬೇಕು. ಇವನು ಏನೂ ಆಗಲ್ಲ ನಂಗೆ. ಇಲ್ಲಿ ಅಲ್ಲಿ ಹಿಂದ್ಗಡೆ ಇಗ್ನೋರ್ಡ್ ಪ್ಲೇಸ್ ಭಾಳ ಅದಾವೆ ಇಲ್ಲಿ. ಯಾಕಂದ್ರೆ ನಾ ಬರುತ್ತನಾಗೂ ಅಲ್ಲಿ ನೋಡತ್ತಿದ್ದೆ, ರೋಡ್ ಸೈಡಿಗೆ ನೋಡಿದಾಗ ಗೊತ್ತಾದ ನಂಗೆ ಅಲ್ಲಿ ಎಲ್ಲಿ ಬೇಕು ಅಲ್ಲೇ ಕಟ್ಟಿದ್ದಾರೆ. ಆದ್ರೆ ಅಲ್ಲಿ ಯಾರೂ ವಿಸಿಟ್ ಮಾಡೋಕೆ ಬರೋದಿಲ್ಲ. ಇವ್ರು ಕಟ್ಟಿದ್ದಲ್ಲ, ಇವ್ರು ವಿಜಯನಗರ ಸಾಮ್ರಾಜ್ಯದಾಗ ಕಟ್ಟಿಬಿಟ್ಟಿದ್ದಾರೆ. ಅವ್ನು ಎದಕ್ಕೆ ಕಟ್ಟಿದಾರೋ ಏನೋ ಅದಕ್ಕೆ ರೀಸನ್ ಅಂತ ಗೊತ್ತಿಲ್ಲ. ಬಟ್ ಅವ್ನು ಗೌರ್ಮೆಂಟ್ಗೂ ಹೆಂಗೆ ಅನ್ಸೈತೆ ಅಂತಾರೆ ಮೋಸ್ಟ್ಲಿ, ಇಷ್ಟೆಲ್ಲ ಇಟ್ಕೊಂಡು ಏನು ಮಾಡ್ದವನ ಅನ್ನೋರು ಹಂಗಾಗೈತೆ ಅನ್ಸೈತೆ ಅವ್ರಿಗೆ. ಬ್ರೋಗಳ್ದಾರ ನೋಡಿ ಬಸವನೊಳ. ಒಬ್ಬಂದ್ರೆ ಒಬ್ಬಿಲ್ಲ ಇಲ್ಲ ಅಡ್ಡಾಡಕ್ಕೆ, ಎಲ್ಲ ಫುಲ್ ಫ್ರೀ ಐತಿ.
ಯಾರೂ ಬರೋದೇ ಇಲ್ಲ ಇಲ್ಲಿ. ಅಲ್ಲೇ ಅದನ್ನು ಒಂದು ನೋಡ್ತಾರೆ, ಅಲ್ಲೇ ಡಿಸೈನ್ಸ್ ಅದಾವೆ, ಅದು ಮಸ್ತ್ ಅಂತೇಳಿ ಇಲ್ಲಿ ಯಾರೂ ಬರೋದೇ ಇಲ್ಲ. ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಹಿಡಿದು ನಾವು ಎದುರಾಗೇನು ಮುಂದೊಂದು ದಿನ ಯಾರೋ ಬರ್ತಾರೆ, ಚಲೋ ಅನ್ಸೈತಿ ಮಂದಿಗೆ. ನನಗೆ ಚಲೋ ಅನ್ಸೈತಿಲ್ಲ, ನಾ ಬಂದೆಲ್ಲ ಇವಾಗ. ಇದೆಲ್ಲ ಆ್ಯಕ್ಚುಲಿ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದೆ, ಇದು ಬೀಳ್ತೈತೆ ಅಂತೇಳಿ. ಆ್ಯಕ್ಚುಲಿ ಬೀಳ್ತಾವೆ ಬಿಡವ, ಕಲ್ಲು ಕ್ರ್ಯಾಕ್ ಬರತ್ತಾವ. ಭಾಳ ವರ್ಷ ಆಯ್ತಲ್ಲ, ಭಾಳ ವರ್ಷ ಆಗ ನಂಗೆ ಕಲ್ಲು ಕ್ರ್ಯಾಕ್ ಬಂದ ಇಲ್ಲ, ಆಲ್ರೆಡಿ ಬಿಟ್ಟೈತೆ ನೋಡ್ದ. ಇದು ಇಷ್ಟು ಪಾರ್ಟ ಮ್ಯಾಲಿನ ಪಾರ್ಟ ಹಂಗಿತ್ತದ ಆ್ಯಕ್ಚುಲಿ. ಹಂಗಿದ್ದು ಇಲ್ಲಿ ಬಿದ್ದೈತಿ ಇಲ್ಲಿ. ಇದೆಲ್ಲ ಬೀಳೋಣ ಇವ್ರು ಹಿಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದನ್ನು ವಾಪಸ್. ಇವೆಲ್ಲನೂ ಸಪೋರ್ಟಿಗೆ ಕನ್ಸ್ಟ್ರಕ್ಟ್ ಮಾಡಿದ್ದು ಇವು ಸ್ಮಾಲ್ ಕಲ್ಲು. ಒಂದೇ ಡಿಫ್ರೆನ್ಸ್ ಈಸಿಲಿ ಗೊತ್ತಾಗ್ಬಿಡ್ತೈತೆ ನೋಡ. ಈಗಿನವ್ರು ಕಟ್ಟಿದ್ರಂತ ಸಣ್ಣ ಕಲ್ಲಿಲೇ ಕಟ್ಟಿರ್ತಾರೆ ಅಷ್ಟೇ, ಒಬ್ಬ ಮನುಷ್ಯಾಗಿತ್ತು ಅಷ್ಟು. ಅವಾಗಿನವ್ರು ಕಟ್ಟಿದ್ರಂದ್ರೆ ಅವಾಗಿನವ್ರು ಕಟ್ಟಿದ್ದು ಕಲ್ಲುಗಳು ಇಷ್ಟು ದೊಡ್ಡ ಅಲ್ಲಿ ನೋಡಿ, ಗಾಡಿ ಸದೇ ಕಟ್ಟಿದ್ದಾರೆ ಅವರು, ಇಷ್ಟು ದೊಡ್ಡ ಕಲ್ಲೇನ ಕಟ್ಟಿದ್ದಾರೆ. ಅವಾಗಿನವ್ರು ಕ್ರೇನ್ ಇಲ್ಲಾಂದ್ರೂ ಫುಲ್ ದೊಡ್ಡ ಕಲ್ಲಿಲೇನ ಕಟ್ಟಿದ್ದಾರೆ, ಅದು ಮಾತ್ರ ಫಿಕ್ಸ್. ನೋಡಿ ಇಲ್ಲೂ ಡಿಸೈನ್ ಎಷ್ಟು ಅದಾವೆ, ಹಾಳು ಮಾಡಿದ್ದಾರೆ. ಇದೆಲ್ಲ ಕಟ್ ಮಾಡಿದ್ದಾರೆ ನೋಡ್ರು. ಹೇಳ್ತೀನಿ, ಅಟ್ಯಾಕ್ ಆಗಿತ್ತಲ್ಲ, ಅಟ್ಯಾಕ್ ಆದಾಗ ಇವನ್ನೆಲ್ಲ ಕಟ್ ಮಾಡ್ಯಾರ. ನೋಡಿ ಇಲ್ಲಿ ಯಾರೂ ಬರೋದಿಲ್ಲ, ಇಲ್ಲಿ ಒಬ್ಬರಿಲ್ಲ, ಒಂದು ಜನ ಇಲ್ಲ. ಅಲ್ಲಿ ಅಷ್ಟು ಜನ ಇದ್ದಾರೆ, ಕ್ಯೂ ಹಚ್ಚಿ ನಿಂತಿದ್ದಾರೆ. ಇಲ್ಲಿ ಒಬ್ಬ ಜನ ಇಲ್ಲ. ಇಷ್ಟು ಚಲೋ ಇದೆ. ನೋಡಿ ಇಲ್ಲೇ ಡಿಸೈನ್ಗಳು ನೋಡಿ, ಇವೆಲ್ಲ ಒಂದು ಸಿಂಗಲ್ ಕಲ್ಲು ಇಲ್ಲಿಂದ ಇಲ್ಲಿ ತನಕ. ಇದನ್ನೆಲ್ಲ ಕ್ಲೋಸ್ ಮಾಡ್ಯಾರ. ಮೋಸ್ಟ್ಲಿ ಇದು ಬೀಳಾತೈತೆ ಅನ್ಸತಿ. ಗೇಟ್ ಹಾಕಿದಾರೆ, ಅದು ಕಟ್ಟಾಗಿದೆ ಒಂದು. ಮೇನ್ ಪ್ರಾಬ್ಲಮ್ ಏನಂದ್ರೆ ಹಿಂಗೆ ಇಲ್ಲಿ ಕಾಣಿಸೈತಿ ಕಲ್ಲು ಹಿಂಗೆ ಬಿರುಕು ಬಿಡ್ತಂತಂದ್ರೆ ಅದಕ್ಕೆ ಸಪೋರ್ಟ್ ಇವರು ಗೌರ್ಮೆಂಟ್ದವ್ರು ಹಿಂಗೆ ಕಟ್ತಾರೆ. ಹಳೆ ಕಾಲದವ್ರು ಕಟ್ಟಿದ್ದ ಕಲ್ಲುಗಳು ಇವು ಪಿಲ್ಲರ್. ಇವೆಲ್ಲ ಭಾಳ ಟ್ಯಾಲೆಂಟ್ ಇಬ್ಬರು. ನಾ ಹೇಳ್ತಾನಲ್ಲ ಅವ್ರ ಕಡೆ ಇಷ್ಟು ಟ್ಯಾಲೆಂಟ್ ಅಂದ್ರೆ ಅಪ್ರಿಷಿಯೇಟ್ ಮಾಡಬೇಕು ಅವ್ರು. ನೋಡ್ರಿ ಏನು ಡಿಸೈನ, ಏನು ಸೆಕ್ಸಿ ಕಾಣತ್ತಾವ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಮತ್ತು ನಾ ಎಕ್ಸ್ಪ್ಲೋರ್ ಮಾಡ್ತೇನೆ ಹಂಪಿ. ಇನ್ನೂ ನಾಳೆನೂ ಇಲ್ಲೇ ಇರ್ತೇನೆ ನಾನು ಹಂಪಿದಾಗ. ಸೊ ಎಕ್ಸ್ಪ್ಲೋರ್ ಮಾಡುವ. ನಿಮಗೂ ಯಾವಾಗಾರ ಟೈಮ್ ಅದು ಸಿಕ್ತಂತಂದ್ರೆ ಹಂಪಿಗೆ ಹೆಂಗಾದ್ರು ನಿಯರೆಸ್ಟ್ ಪ್ಲೇಸ್ ನಮಗೆ. ಈಸಿ ಒಂದು ನೈಟ್ ಬಸ್ ಹತ್ತಿದ್ರೆ ಬೆಳಗ್ಗೆ ಹಂಪಿದಾಗ ಇರ್ತೀವಿ. ಇಲ್ಲಿ ಬಂದು ಒಂದು ಬೈಕ್ ರೆಂಟಿಗೆ ತೊಗೊಂಡು ಅಡ್ಡಾಡಕತ್ತಂದ್ರೆ ಮುಗೀತು, ಎಲ್ಲ ಪ್ಲೇಸು ಕವರ್ ಮಾಡ್ಬೋದು. ಒಂದು 3 days ನಿನ್ನ ಕಡೆ ಟೈಮ್ ಇತ್ತಂದ್ರೆ ಹಂಪಿಗೆ ಬಂದು ಅಡ್ಡಾಡಿ ಬ್ರೋ. ನಾವು ಪ್ರಿಫರ್ ಮಾಡೋದು ರೈನಿ ಸೀಸನ್ದಾಗ ಬರ್ರಿ, ಬಿಸಿಲು ಕಡಿಮೆ ಇರ್ತೈತಿ. ಬಿಸಿಲು ಕಡಿಮೆ ಇತ್ತಂದ್ರೆ ಮಸ್ತ್ ಇರ್ತೈತಿ. ಬಾಯ್.